ಮ್ಯಾಮ್, ಈ ಫೋಟೋದಲ್ಲಿರುವ ಸೈನಿಕ ಯಾರು? ಇವರ ಕಣ್ಣಲ್ಲಿ ಯಾಕೋ ಏನೋ ಒಂದು ವಿಚಿತ್ರವಾದ ಹೊಳಪು ಕಾಣಿಸುತ್ತಿದೆ. ಮಗು, ಈ ಚಿತ್ರದಲ್ಲಿರುವ ವ್ಯಕ್ತಿ ಹೆಸರು ಕ್ಯಾಪ್ಟನ್ ವಿಕ್ರಮ್ ಬಾತ್ರಾ. ಕ್ಯಾಪ್ಟನ್ ವಿಕ್ರಮ್ ಬಾತ್ರಾ ಕೇವಲ ಒಬ್ಬ ವ್ಯಕ್ತಿಯಲ್ಲ, ಅವರೊಂದು ಜೀವಂತ ದಂತಕಥೆ. 1999 ಕಾರ್ಗಿಲ್ನಲ್ಲಿ ಅತ್ಯಂತ ಮೈ ಕೊರೆಯುವ ಚಳಿ. ಕಡಿದಾದ ಪರ್ವತಗಳ ಮೇಲೆ ಶತ್ರುಗಳು ಆಕ್ರಮಣ ಮಾಡಿದ್ದರು. ಮ್ಯಾಮ್, ಆ ಎತ್ತರಕ್ಕೆ ಹೋಗುವುದು ಕಷ್ಟ ಅಲ್ವಾ? ಖಂಡಿತವಾಗಿ ಅದು ಅಸಾಧ್ಯವಾಗಿತ್ತು. ಆದ್ರೆ ಕ್ಯಾಪ್ಟನ್ ವಿಕ್ರಮ್ ಬಾತ್ರಾ ಮತ್ತು ಅವರ ತಂಡಕ್ಕೆ ಒಂದೇ ಯೋಚನೆ ಇತ್ತು: ತಾಯ್ನಾಡಿನ ಮೇಲೆ ಶತ್ರುಗಳ ಪಾದ ಸ್ಪರ್ಶ ಮಾಡಬಾರದು. ಅದಕ್ಕಾಗಿಯೇ ಕ್ಯಾಪ್ಟನ್ ವಿಕ್ರಮ್ ಬಾತ್ರಾ ಮತ್ತು ಅವರ ತಂಡ ಒಂದು ವಿಶೇಷ ಯೋಜನೆಯನ್ನೇ ರೂಪಿಸಿತು. ಅದರಲ್ಲಿ ಗ್ರೆನೇಡಿಯರ್ ಯೋಗೇಂದ್ರ ಸಿಂಗ್ ಯಾದವ್, ರೈಫಲ್ ಮ್ಯಾನ್ ಸಂಜಯ್ ಕುಮಾರ್, ಮೇಜರ್ ಮನೋಜ್ ಪಾಂಡೆ ಅಂತ ಸಾವಿರಾರು ಯೋಧರು ತಮ್ಮ ಪ್ರಾಣವನ್ನೇ ಪಣಕ್ಕಿಟ್ಟಿದ್ದರು. ಕಾರ್ಗಿಲ್ನಲ್ಲಿ ಅವರು ಸಾಗುತ್ತಿದ್ದಾಗ ಅವರಿಗೆ ಸಿಗುತ್ತಿದ್ದುದು ಕೇವಲ ಹಿಮವಲ್ಲ, ಹಿಮದ ಬದಲಿಗೆ ಶತ್ರುಗಳ ಪಿಸ್ತೂಲಿನ ದಾಳಿ. ಅದಕ್ಕಾಗಿ ಅವರು ತಮ್ಮ ಪ್ರಾಣವನ್ನೇ ಬಲಿ ಕೊಟ್ಟರು. ಅದು ಅವರಿಗೆ ನೋವಾಗಲಿಲ್ಲ, ಬದಲಿಗೆ ದೇಶಕ್ಕೆ ಸಲ್ಲಿಸುತ್ತಿರುವ ಸೇವೆಯಾಗಿತ್ತು. ಕ್ಯಾಪ್ಟನ್ ವಿಕ್ರಮ್ ಬಾತ್ರಾ ಮನೆಗೆ ಒಂದು ಪತ್ರ ಬರೆದಿದ್ದರಂತೆ. ಅದರಲ್ಲಿ, ಅಮ್ಮ, ನಾನು ಮನೆಗೆ ಬರುವುದಾದರೆ ವಿಜಯ ಧ್ವಜದೊಂದಿಗೆ ಮರಳುತ್ತೇನೆ, ಇಲ್ಲವಾದರೆ ಆ ಧ್ವಜವನ್ನೇ ಹೊದಿಸಲ್ಪಟ್ಟು ಮರಳುತ್ತೇನೆ. ಖಂಡಿತ ಕ್ಯಾಪ್ಟನ್ ವಿಕ್ರಮ್ ಬಾತ್ರಾ ಮನೆಗೆ ಮರಳಲೇ ಇಲ್ಲ. ಅವರು ಮನೆಗೆ ಮರಳಿದ್ದು ಶವವಾಗಿ. ಆ ವೀರರ ತ್ಯಾಗ, ಯೋಧ ಇಂದಿಗೂ ನಮಗೆ ಕಾಣಸಿಗುತ್ತದೆ. ಅವರು ಮರಣವನ್ನಪ್ಪಿರಬಹುದು, ಆದರೆ ಅವರು ನಮಗೆ ಬಿಟ್ಟು ಹೋದ ವಿಜಯ ಧ್ವಜ ಇಂದಿಗೂ ತಲೆ ಎತ್ತಿ ನಿಂತಿದೆ. ಮ್ಯಾಮ್, ಅವರಿಗೆ ನೋವಾಗಲಿಲ್ವಾ? ಸಾಯುವ ಮುನ್ನ ಅವರ ತಾಯಿಯ ನೆನಪಾಗಲಿಲ್ವಾ? ನೋವಾಗದೇ ಇರುತ್ತ, ಖಂಡಿತ ಆಗದು. ಆದರೆ ದೇಶದ ಕರೆಯ ಮುಂದೆ ತಾಯಿಯ ಪ್ರೀತಿ ಅವರಿಗೆ ದೊಡ್ಡದೆಂದು ಎನಿಸಲೇ ಇಲ್ಲ. ಕಾರ್ಗಿಲ್ನಲ್ಲಿ ಬಿದ್ದ ಪ್ರತಿಯೊಂದು ಹನಿಯೂ ಕೂಡ ಇಂದು ನೀನು ಆರಾಮವಾಗಿ ಕುಳಿತುಕೊಂಡು ಓದುವುದಕ್ಕೆ ಕಾರಣವಾಗಿದೆ. ಕೆಚ್ಚೆದೆಯ ಸೈನಿಕರಾದ ಕ್ಯಾಪ್ಟನ್ ಅನುಜ್ ಅಯ್ಯರ್, ರಾಜೇಶ್ ಅಧಿಕಾರಿಯಂತಹ ಸುಮಾರು 545 ಹುತಾತ್ಮ ಯೋಧರ ಪ್ರತಿಫಲವೇ ನಾವಾಡುವ ಪ್ರತಿಯೊಂದು ಮಾತು, ನಾವು ಉಸಿರಾಡುವ ಗಾಳಿ, ಆ ವೀರನು ನಮಗೆ ಕೊಟ್ಟ ತ್ಯಾಗದ ಪ್ರತಿಫಲವಾಗಿದೆ. ನಾನು ಈ ಎಲ್ಲ ಕಥೆಗಳನ್ನು ನಿನಗೆ ಏಕೆ ಹೇಳುತ್ತಿದ್ದೇನೆಂದರೆ, ದೇಶಭಕ್ತಿ ಎಂದರೆ ಕೇವಲ ಧ್ವಜವನ್ನು ಕೈಯಲ್ಲಿ ಹಿಡಿದು ನಡೆದಾಡುವುದಲ್ಲ, ಓಡಾಡುವುದಲ್ಲ. ಅದರ ಬದಲಿಗೆ ಆ ವೀರರು ಬಿಟ್ಟು ಹೋದ ಧೈರ್ಯ, ಸಾಹಸವನ್ನು ನಮ್ಮ ಜೀವನದಲ್ಲಿ ಅಳವಡಿಸುತ್ತದೆ. ಜೀವನದ ಪ್ರತಿಯೊಂದು ಹಂತದಲ್ಲಿಯೂ ಕೂಡ ನಮಗೆ ಸವಾಲುಗಳು ಎದುರಾಗುತ್ತವೆ. ಆ ಎಲ್ಲ ಸವಾಲುಗಳನ್ನು ಧೈರ್ಯದಿಂದ ಎದುರಿಸಿದರೆ ಮಾತ್ರ ಆ ವೀರರು ಬಿಟ್ಟು ಹೋದ ತ್ಯಾಗಕ್ಕೆ ನಮಗೆ ಪ್ರತಿಫಲ ಸಿಗುತ್ತದೆ. ನೀನು ಮನೆಗೆ ಹೋಗುವಾಗ ಆಕಾಶದ ಕಡೆ ನೋಡು. ಆ ಆಕಾಶದ ಮಧ್ಯೆ ನಕ್ಷತ್ರಗಳಾಗಿ ಆ ವೀರ ಯೋಧರು ನಮ್ಮೆಲ್ಲರನ್ನು ನೋಡುತ್ತಾ ನಗುತ್ತಾ ನಮ್ಮೆಲ್ಲರಿಗೂ ಧನ್ಯವಾದ ಸಮರ್ಪಿಸುತ್ತೀವಿ. ನಾವು ಇವರಂತೆ ನಮ್ಮ ಜೀವನದಲ್ಲಿ ಎಷ್ಟೇ ಕಷ್ಟ ಬಂದರೂ ಧೈರ್ಯದಿಂದ ಮುನ್ನಡೆಯುವುದೇ ನಿಜವಾದ ದೇಶಭಕ್ತಿ.